ಸರ್ ನೀವು ಫೋನ್ ಬರ್ತಾ ಇತ್ತು, ಡೈರೆಕ್ಷನ್ಸ್ ಬರ್ತಾ ಇತ್ತು, ಫೆಮಿಲಿಯರ್ ವಾಯ್ಸ್ ಇತ್ತು. ಯಾಕಂದ್ರೆ ನಿರ್ಜನ ಪ್ರದೇಶದಲ್ಲಿ ಹೋಗ್ತಾ ಇದ್ರಿ, ವಾಯ್ಸ್ ಅಲ್ಲಿ ಏನಾದ್ರು ಫೆಮಿಲಿಯರ್ ಅನಿಸ್ತಾ ಇತ್ತಾ? ಗೊತ್ತಿರೋದು ಅದು ಈ ಸೈರನ್ನು, ಗುಂಡಿ ರಸ್ತೆಗಳು, ಇದ್ರ ನಡುವೆ ವಾಯ್ಸ್ ಕಡೆಗೆ ನಾನು ಗಮನ ಕೊಡ್ಲಿಲ್ಲ. ಕೆಲವೊಮ್ಮೆ ಹೆಸರುಗಳು ಬರ್ತಾ ಇತ್ತು, ಓದಕ್ಕಾಗ್ತಿರ್ಲಿಲ್ಲ. ಕೆಲವೊಮ್ಮೆ ಹೆಸರು ಬರ್ತಿರ್ಲಿಲ್ಲ ಅವ್ರದ್ದು, ಸುಮ್ಮನೆ ನಾನು ಎಡಬಲ ಕಣ್ಣಿಂಗ್ ಆಡಿಸ್ತಾ ಇದ್ದೆ. ಅವ್ರು ನಾನು ನೋಡ್ತಾ ಇದ್ದೀನಿ ಅಂತ ಹಿಂಗೆ ತಿನ್ಸ್ಕೊಳ್ಳೋರು, ಫೋನ್ನ ಇಳಿದೋಗಿ ಮಾತಾಡೋದು. ಆದರೆ 10, 15 ನಿಮಿಷ, 20 ನಿಮಿಷಕ್ಕೆ ಫೋನ್ಗಳು ಬರ್ತಾನೆ ಇರ್ತಿತ್ತು. ವಾಕಿಯ ಡೈರೆಕ್ಷನ್ ಕಡಿಮೆ ಇತ್ತು. ಯಾಕೆಂದ್ರೆ ವಾಕಿ ಡೈರೆಕ್ಷನ್ ಇದ್ರೆ ಒಂದು ಅಲ್ಲಿ ರೆಕಾರ್ಡ್ ಆಗುತ್ತೆ, ಎರಡನೇದು ನನಗೂ ಕೇಳುತ್ತದೆ ವಾಕಿಯಿಂದ ಬರೋದು. ವಾಕಿ ಡೈರೆಕ್ಷನ್ ಕಡಿಮೆ ಇತ್ತು, ವೆರಿ ರೇರ್ ವಾಕಿ ಡೈರೆಕ್ಷನ್. ಇನ್ನು ಉಳಿದಿದ್ದೆಲ್ಲ ಫೋನ್ ಮೂಲಕನೇ ಡೈರೆಕ್ಷನ್. ಕೆಲವೊಮ್ಮೆ ನೇಮ್ ಓದಕ್ಕಾಗ್ತಿರ್ಲಿಲ್ಲ, ಕೆಲವೊಮ್ಮೆ ಹೆಸರಿಲ್ಲದೆ ಇರೋದು. ಅದಕ್ಕೆ 2, 3 ಫೋನ್ ರಿಂಗ್ ಆಗ್ತಿತ್ತು. ನಮ್ಮ ಹತ್ರ ಇದ್ದಂಥ ಅಧಿಕಾರಿಗಳು 2, 3 ಫೋನ್ ಇಟ್ಕೊಂಡಿದ್ರು. ಹಾಗಾಗಿ ಖಾಸಗಿ ಫೋನ್ಗಳು, ಅವ್ರ ಅಫಿಷಿಯಲ್ ಫೋನ್, ಎರಡನ್ನೂ ಕಾಲ್ ರೆಕಾರ್ಡ್ನ ಚೆಕ್ ಮಾಡಬೇಕು. ಮತ್ತು ನಾನು ಎಲ್ಲೆಲ್ಲಿ ಓಡಾಡಿದೆ ಅನ್ನೋದು ಏನೋ ಹೇಳ್ತಾರೆ ಅದಕ್ಕೆ, ರೆಕಾರ್ಡ್ GPS, ಅದ್ರ ಜೊತೆಗೆ ಇದರಲ್ಲಿ ಇರುತ್ತಲ್ಲ ಏನು, ಮೊಬೈಲ್ ಕವರ್ನಲ್ಲಿ CDR. ನನ್ನ CDR ಇದ್ರೆ ಉಳಿದವ್ರು CDR ಸಿಕ್ಬಿಡುತ್ತೆ. ನನ್ನ CDR ಟ್ರ್ಯಾಕ್ ಆಗುತ್ತೆ, ಯಾರ್ಯಾರ ಫೋನ್ ಇತ್ತು ಆ ಟೈಮಲ್ಲಿ ಅಂತ. ಅದನ್ನೆಲ್ಲ ನ್ಯಾಯಾಂಗ ತನಿಖೆ ನಡೆದ್ರೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಸರ್, ಆ ತರದ ಕರೆಗಳು ಸಚಿವರುಗಳಿಂದ ಪ್ರಸಾರ DCM, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಡೆಯಿಂದಲೇ ಈ ಕರೆ ಬರ್ತಾ ಇತ್ತು ಅನ್ನೋ, ಅಂದ್ರೆ ಡೈರೆಕ್ಷನ್ ಕೊಡ್ತಿದ್ದವರು ಇವರ ಈಕ್ವಲೆಂಟ್ ಅಲ್ಲ ಅನ್ನೋದು ಅನ್ನಿಸ್ತಿತ್ತು. ಅಂದ್ರೆ ಈಗ ಈ DYSP ಇದ್ದಾರೆ ಅಂದ್ರೆ ಸ್ವಾಭಾವಿಕವಾಗಿ ಅವರು ಏಕವಚನದಲ್ಲಿ ಮಾತಾಡ್ತಾ ಇರ್ತಾರೆ. ಇವ್ರು ಸರ್ 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 ಅಂತಿದ್ರು. ಅಂದ್ರೆ ಅದು ಸೀನಿಯರ್ ಆಫೀಸರ್ ಇರಬೇಕು ಅಥವಾ ಮಂತ್ರಿ ಇರಬೇಕು. ಇಲ್ಲದೇ ಇದ್ರೆ ಆ ಥರದ ಈ ಎಕ್ಸ್ಪ್ರೆಷನ್ ಬರ್ತಿರ್ಲಿಲ್ಲ. ಇವ್ರ ಎಕ್ಸ್ಪ್ರೆಷನ್ ಇರ್ತಿತ್ತು, ಬಾಡಿ ಲ್ಯಾಂಗ್ವೇಜ್ ಹಂಗಿರ್ತಿತ್ತು. ಕೆಲವೊಮ್ಮೆ ಎದ್ದು ಒಳಕ್ಕೆ ಹೋಗಿ ಹೊರಗಡೆ ಹೋಗಿ ಮಾತಾಡ್ತಿದ್ರು. ಇಳಿದು ಹೋದಾಗ ಏನ್ ಬಂದಿದೆ ಅಂತ ಗೊತ್ತಿಲ್ಲ ನನಗೆ, ತನಿಖೆಯಲ್ಲಿ ಗೊತ್ತಾಗುತ್ತೆ. ನೋಡಿ, ನಾನು ಹೇಳಿದಂದ್ರೆ ನನಗನ್ಸೋದು ಎಲ್ಲರ ಕಾಲ್ ರೆಕಾರ್ಡ್ ಚೆಕ್ ಮಾಡಲಿ, ಯಾರು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ, ಏನ್ ಹೇಳ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಯಾಕೆ ಹಿಂಗ್ ನಡೆಸ್ಕೊಂಡ್ರು, ಯಾಕೆ ಹಿಂಗ್, ನಾನು ಕ್ರಿಮಿನಲ್ಲ, ನಾನು ಆತಂಕವಾದಿನ, ನಾನು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟರು, ಕೇಸ್ ನನಗೆ ಹೊಸ್ತಲ್ಲ, ಜೈಲು ನಮ್ಗೆ ಹೊಸ್ತಲ್ಲ. ನಾನು MLA ಆಗಕ್ಕೆ ಮುಂಚೆ ಹತ್ತತ್ರ 50ಕ್ಕೂ ಹೆಚ್ಚು ಕೇಸ್ಗಳನ್ನ ಎದುರಿಸಿದವನು, ವರ್ಷಕ್ಕೆ 3 ಸರಿ 4 ಸರಿ ಜೈಲಿಗೆ ಹೋಗಿ ಬರ್ತಿದ್ದವನು, ಬಹುತೇಕ ಸಮಯವನ್ನು ಕೋರ್ಟ್ನಲ್ಲೇ ಕಳೆದವನು. ಆದ್ರೆ ಯಾಕೆ ಹೀಗೆ ಮಾಡಿದ್ರು, ಈಗ ಯಾವ ಉದ್ದೇಶಕ್ಕೆ ಮಾಡಿದ್ರು? ಅದಕ್ಕೆ ನಾನು ನಿಗೂಢ ಅಂದೆ. ನಾನು ಹೇಳ್ಬೋದಿತ್ತು ನಾನು ಕೊಲೆ ಮಾಡಕ್ಕೆ ಮಾಡಿದ್ದಾರೆ ಅಂತ ಹೇಳಿ. ನೀವು ಅಡಿಕ್ವೇಟ್ ಸೆಕ್ಯೂರಿಟಿಗೆ ಏನಾದರೂ ಬರ್ದಿದ್ದೀರಾ ಸರ್?